ಶುರುವಾಗ್ತಾ ಇದೆ. ಮೈಸೂರಿನ ಟಿ ನರಸೀಪುರ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ಇವತ್ತಿನಿಂದ ಶುರುವಾಗುತ್ತೆ. ನೋಡಿ, ಇಡೀ ಇಂಡಿಯಾಗೆ ಪ್ರಯಾಗ್ರಾಜ್ ಕುಂಭಮೇಳ ಮುಖ್ಯ ಆದರೆ ದಕ್ಷಿಣ ಭಾರತಕ್ಕೆ ನಮ್ಮ ಮೈಸೂರಿನ ಟಿ ನರಸೀಪುರದ ತ್ರಿವೇಣಿ ಸಂಗಮ ಬಹಳ ಮಹತ್ವಪೂರ್ಣವಾಗಿದೆ. ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆವರೆಗೆ ಋಷಭ ಲಗ್ನದಲ್ಲಿ ಪುಣ್ಯ ಸ್ನಾನಕ್ಕೆ ಮುಹೂರ್ತ ಕೂಡ ಇದೆ. 3 ದಿನವೂ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರುತ್ತೆ. ಕುಂಭಮೇಳದ ಧಾರ್ಮಿಕ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಅಹಿತಕರ ಘಟನೆಗಳು ನಡೆಯದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ನದಿ ಪಾತ್ರದ ಹಲವೆಡೆ ಮುಳುಗು ತಜ್ಞರನ್ನು ನಿಯೋಜನೆ ಮಾಡಲಾಗಿದೆ. ಅಗ್ನಿಶಾಮಕ ದಳ, 100 ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. 3 ವೇದಿಕೆಗಳಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮಗಳಿರುತ್ತೆ. ಪುಣ್ಯ ಸ್ನಾನಕ್ಕೆ 3 ಕಡೆ ಸ್ಥಳ ನಿಯೋಜನೆಯನ್ನು ಮಾಡಲಾಗಿದೆ. ನೋಡಿ, ಪ್ರಯಾಗ್ರಾಜ್ನ ಕುಂಭಮೇಳ ಹೇಗೆ ಫೇಮಸ್ಸು, ಹಾಗೆ ದಕ್ಷಿಣ ಭಾರತದ ಬಹಳ ಪ್ರಖ್ಯಾತಿ ಪಡೆದಿರುವಂತಹ ಏಕೈಕ ಕುಂಭಮೇಳ, ಅದು ಬಹಳ ಪುರಾಣ ಮತ್ತು ಇತಿಹಾಸ ಹೊಂದಿರುವಂತಹ ಒಂದು ಕುಂಭಮೇಳ ಅಂತ ಹೇಳಿದ್ರೆ ಅದು ಕಾವೇರಿ ತಟದಲ್ಲಿರುವಂತಹ ಕುಂಭಮೇಳ. ಕಾವೇರಿ, ಕಪಿಲ ಮತ್ತು ಸ್ಫಟಿಕ ಸರೋವರದ ಒಂದು ಸಂಗಮ ಆಗಿರುತ್ತದೆ. ಇಲ್ಲಿ ಯಾರ್ಯಾರೆಲ್ಲ ಪ್ರಯಾಗ್ರಾಜ್ಗೆ ಹೋಗೋಕ್ಕಾಗಿಲ್ವೋ, ಸಾಕಷ್ಟು ಜನ ಕನಸು ಕಟ್ಕೊಂಡಿರ್ತಾರೆ. ಪ್ರಯಾಗ್ರಾಜ್ಗೆ ಹೋಗಬೇಕು, ಗಂಗಾ ನದಿಯಲ್ಲಿ ನಾನು ಮೆಂದಿ ಹೇಳಬೇಕು, ಪುಣ್ಯ ಸ್ನಾನ ಮಾಡಬೇಕು, ಪವಿತ್ರ ಆಗಬೇಕು, ಹಾಗೆ ಹೀಗೆ ಅಂತ. ಯಾರೆಲ್ಲ ಹೋಗೋಕ್ಕಾಗಿಲ್ವೋ, ಅವಕಾಶ ಸಿಕ್ಕಿಲ್ವೋ ಅಂಥವರೆಲ್ಲ ಮೈಸೂರಿಗೆ ಹೋಗ್ಬೋದು. ಟಿ ನರಸೀಪುರಕ್ಕೆ ಹೋಗಿ ಅಲ್ಲಿ ಪುಣ್ಯ ಸ್ನಾನವನ್ನು ಮಾಡ್ಬೋದು. 3 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತೆ. ಬಟ್ ಕೋವಿಡ್ ಟೈಮ್ನಲ್ಲಿ ನಡೆದೇ ಇರೋದ್ರಿಂದಾಗಿ 6 ವರ್ಷ ಆದಮೇಲೆ ಈ ಬಾರಿಯ ಕುಂಭಮೇಳ ಬಂದಿದೆ. ಈ ಬಾರಿ ನಡೀತಾ ಇರೋದು 13ನೇ ಕುಂಭಮೇಳ ಆಗಿದೆ. ಆದಿಚುಂಚನಗಿರಿ ಶ್ರೀಗಳು ಚಾಲನೆಯನ್ನು ಕೊಡಲಿದ್ದಾರೆ. ಅಗಸ್ತೇಶ್ವರ ಸನ್ನಿಧಿಯಲ್ಲಿ ಪುಣ್ಯಾಹ, ಗಣಹೋಮ, ಪೂರ್ಣಾಹುತಿ, ಅಭಿಷೇಕ, ಮಹಾಮಂಗಳಾರತಿ ಕೂಡ ನೆರವೇರಿಸಲಾಗುತ್ತೆ. ಸಂಜೆ 5 ಗಂಟೆಗೆ ಧರ್ಮಸಭೆ ಇದೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಕೂಡ ನಡೆಯುತ್ತೆ. 3 ದಿನಗಳ ಕಾಲ ನಡೆಯುವಂತಹ ಕುಂಭಮೇಳದ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ ಮತ್ತು ದೀಪಾರತಿ ಕೂಡ ಇರುತ್ತೆ. ಈ ವಾರಣಾಸಿಯಲ್ಲಿ ಗಂಗಾ ತಟದಲ್ಲಿ ದೀಪಾರತಿ ಬೆಳಗ್ತಾರಲ್ವ, ಹಾಗೆ ಕಾವೇರಿ ನದಿಯ ತಟದಲ್ಲೂ ಕೂಡ ದೀಪಾರತಿ ಬೆಳಗಿಸುವಂಥ ಒಂದು ಕಾರ್ಯಕ್ರಮ ಇರುತ್ತೆ. ಅಗಸ್ತೇಶ್ವರ ಮತ್ತು ಗುಂಜ ನರಸಿಂಹ ಸ್ವಾಮಿ ದೇಗುಲ ಮತ್ತು ಭಿಕ್ಷೇಶ್ವರ ಸ್ವಾಮಿ ದೇವಾಲಯದ ಬಳಿ ಸ್ನಾನಘಟ್ಟವನ್ನು ಮಾಡಿದ್ದಾರೆ. ಪುಣ್ಯ ಸ್ನಾನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರುವುದರಿಂದ ವೃದ್ಧರು ಮತ್ತು ಮಕ್ಕಳು ಮುಳುಗದಂತೆ ಕ್ರಮ ವಹಿಸಲಾಗ್ತಾ ಇದೆ. ಸ್ನಾನ ಮಾಡೋರಿಗೆ ಗರಿಷ್ಠ 3 ಅಡಿ ಆಳ ಇರುವವರೆಗೆ ಹೋಗಿ ಸ್ನಾನ ಮಾಡೋಕ್ಕೆ ಅವಕಾಶ ಇದೆ. 3 ಅಡಿ ಆಳದ ನಂತರ ಅಲ್ಲಿ ಬ್ಯಾರಿಕೇಡನ್ನು ಹಾಕಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನು ತೇಲುವ ಸೇತುವೆ ಈ ಬಾರಿ ನಿರ್ಮಾಣ ಮಾಡಲಾಗಿಲ್ಲ, ಯಾಕಂದರೆ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದಾಗಿ ಆ ಸೇತುವೆಯನ್ನು ನಿರ್ಮಾಣ ಮಾಡಿಲ್ಲ. 15ಕ್ಕೂ ಹೆಚ್ಚು ಬೋಟ್ಗಳನ್ನು ನಿಯೋಜನೆ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಲಕ್ಷಾಂತರ ಭಕ್ತರು ಇವತ್ತು ಆಗಮಿಸುವಂತಹ ನಿರೀಕ್ಷೆಗಳಿದ್ದಾವೆ ಮತ್ತು ಪ್ರವೇಶ ನಿರ್ಗಮನಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಂದರೆ ಈಗ ಜಿಲ್ಲಾಡಳಿತ ಎಲ್ಲ ರೀತಿಯಾದಂಥ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಭೇಟಿ ನೀಡಿ ಸಿದ್ಧತೆ ಬಗ್ಗೆ ಕೂಡ ಪರಿಶೀಲನೆ ಮಾಡಿದರು. ಇನ್ನು ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಕಂಪ್ಲೀಟಾಗಿ ಒದಗಿಸಿಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಪ್ರಯಾಗ್ರಾಜ್ ಹೇಗೆ ಇಡೀ ದೇಶಕ್ಕೆ ಫೇಮಸ್ಸು, ಹಾಗೆ ದಕ್ಷಿಣ ಭಾರತಕ್ಕೆ ಮೈಸೂರು ಫೇಮಸ್ಸು ಕುಂಭಮೇಳಕ್ಕೆ ಟಿ ನರಸೀಪುರ. ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ, ಎಷ್ಟು ಜನರು ಆಗಮಿಸುವ ನಿರೀಕ್ಷೆ ಇದೆ, ಪುಣ್ಯ ಸ್ನಾನದ ವ್ಯವಸ್ಥೆಗಳು ಹೇಗಿರುತ್ತೆ ಅಂತ? ಪ್ರಭು, ಈಗಾಗಲೇ ಏನು ದಕ್ಷಿಣ ಕಾಶಿ ಅಂತಾನೆ ಪ್ರಸಿದ್ಧವಾಗಿರುವಂತಹ ಮೈಸೂರು ಭಾಗ ಏನಿದೆ, ಈ ಒಂದು ಮೈಸೂರು ಭಾಗದಲ್ಲಿ ಈಗ ತ್ರಿವೇಣಿ ಸಂಗಮ ಏನಿದೆ, ತಿರುಮಕೂಡಲು, ನರಸೀಪುರದಲ್ಲಿ ಇರುವಂತಹ 3 ನದಿಗಳು ಸೇರುವಂತಹ ಸ್ಥಳದಲ್ಲಿ ಅಂದ್ರೆ ತ್ರಿವೇಣಿ ಸಂಗಮ ಏನು ಕಪಿಲಾ ನದಿ, ಕಾವೇರಿ ನದಿ ಜೊತೆಗೆ ಸ್ಫಟಿಕ ಸರೋವರ ಸೇರುವಂತಹ ನದಿಯಲ್ಲಿ ಇವತ್ತು ಇಂದಿನಿಂದ ಕುಂಭಮೇಳ ಆರಂಭವಾಗ್ತಾ ಇರತಕ್ಕಂಥದ್ದು. ಈಗಾಗಲೇ ಜಿಲ್ಲಾಡಳಿತ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಾಗಿರ್ತಕ್ಕಂಥದ್ದು. ಹಲವು ಮಠಾಧೀಶರ ಸಾನ್ನಿಧ್ಯದಲ್ಲಿ ಒಂದು ಕುಂಭಮೇಳಕ್ಕೆ ಇವತ್ತು ಬೆಳಗ್ಗೆ 11 ಗಂಟೆಗೆ ಏನು ಅಗಸ್ತೇಶ್ವರ ದೇವಸ್ಥಾನ ಏನಿದೆ, ಆ ಒಂದು ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಕುಂಭಮೇಳಕ್ಕೆ ಚಾಲನೆಯನ್ನ ನೀಡಲಾಗುತ್ತೆ. 3 ವರ್ಷಗಳಿಗೊಮ್ಮೆ ನಡೆಯುವಂತಹ ಈ ಒಂದು ದಕ್ಷಿಣ ಭಾರತದ ಕುಂಭಮೇಳ ಏನಿದೆ, ಮೊದಲಿಗೆ 1989ರಲ್ಲಿ ಆದಿಚುಂಚನಗಿರಿ ಜೊತೆಗೆ ಸುತ್ತೂರು ಶ್ರೀಗಳಿಂದ ಈ ಒಂದು ಕುಂಭಮೇಳಕ್ಕೆ ಚಾಲನೆಯನ್ನ ನೀಡಲಾಗಿತ್ತು. ಇದು ಪ್ರತಿ ಬಾರಿಯೂ ಕೂಡ 3 ವರ್ಷಗಳಿಗೊಮ್ಮೆ ನಡೆದುಕೊಂಡು ಬರ್ತಾ ಇರತಕ್ಕಂಥದ್ದು. ಇದು 13ನೇ ಕುಂಭಮೇಳ ಆಗಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ, ಜೊತೆಗೆ ಈಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಮಹದೇವಪ್ಪ ಅವರ ಸ್ವಕ್ಷೇತ್ರ ಆಗಿರೋದ್ರ ಜೊತೆಗೆ
ಆ ಒಂದು ಅದ್ದೂರಿಯಾಗಿ ಒಂದು ಕುಂಭಮೇಳವನ್ನ ಆಚರಣೆ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಾಗಿರ್ತಕ್ಕಂಥದ್ದು. ಇನ್ನ ನದಿ ಪಾತ್ರದಲ್ಲಿ ಎಲ್ಲಿಯೂ ಕೂಡ ಸಮಸ್ಯೆ ಆಗದಿರೋ ರೀತಿಯಲ್ಲಿ, ಜೊತೆಗೆ ಬರುವಂತಹ ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳೇನಿರ್ತಾರೆ ಆ ಒಂದು ಪುಣ್ಯ ಸ್ನಾನವನ್ನ ಮಾಡ್ಲಿಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಾಗಿರ್ತಕ್ಕಂಥದ್ದು. ಉತ್ತಮವಾದಂತಹ ವ್ಯವಸ್ಥೆಯನ್ನು ಮಾಡೋದ್ರ ಮುಖಾಂತರ ಹೆಚ್ಚಿನ ಭದ್ರತೆಯನ್ನು ಕೂಡ ಅಲ್ಲಿ ಭದ್ರತಾ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಾಗುತ್ತೆ. ಇನ್ನು ಮೊದಲನೇ ದಿನವಾದ ಇವತ್ತು ಅಂದ್ರೆ 3 ದಿನಗಳ ಕಾಲ ನಡೆಯುವಂತಹ ಈ ಒಂದು ಕುಂಭಮೇಳದಲ್ಲಿ ಅಗಸ್ತ್ಯೇಶ್ವರ ದೇವಸ್ಥಾನದಲ್ಲಿ ತ್ರಯೋದಶಿ ಜೊತೆಗೆ ಪ್ರಾತಃ ಕಾಲದಲ್ಲಿ ಈಗಾಗಲೇ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಕೆಲಸ ಆಗಿರ್ತಕ್ಕಂಥದ್ದು. ಜೊತೆಗೆ ಸಂಜೆಯ ವೇಳೆಗೆ ಧಾರ್ಮಿಕ ಕಾರ್ಯಕ್ರಮಗಳು ನದಿಯ ಮಧ್ಯಭಾಗದಲ್ಲಿ ಇರತಕ್ಕಂತ ಒಂದು ಸ್ಥಳದಲ್ಲಿ, ಅಂದ್ರೆ ಅಲ್ಲಿ ನೀರಿನ ಮುಖಾಂತರ ತೆರಳಿ ಅಲ್ಲಿ ಭಕ್ತಾದಿಗಳು ಜೊತೆಗೆ ಪುಣ್ಯ ಸ್ನಾನವನ್ನ ಮಾಡಿದಂತವ್ರು ಇರ್ಬೋದು, ಜೊತೆಗೆ ಬರುವಂತಹ ಪ್ರವಾಸಿಗರುಗಳು ಇರ್ಬೋದು, ಇವರೆಲ್ಲರೂ ಕೂಡ ಅಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳೇನು ನಡೀತವೆ ಅವೆಲ್ಲವನ್ನು ಅನುಕೂಲಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಾಗಿರ್ತಕ್ಕಂಥದ್ದು. ಇದು ನರಸೀಪುರದ ಒಂದು ನಗರದ ಮಧ್ಯಭಾಗದಲ್ಲೇ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬರುವಂತಹ ಪ್ರವಾಸಿಗರೇನು ಹೆಚ್ಚಿನದಾಗಿರ್ತಾರೆ, ಜೊತೆಗೆ ಭಕ್ತಾದಿಗಳೇನಿರ್ತಾರೆ ಇವರೆಲ್ಲರಿಗೂ ಕೂಡ ವಾಹನದ ಒಂದು ಪಾರ್ಕಿಂಗ್ ವ್ಯವಸ್ಥೆಗಳಿರ್ಬೋದು, ಜೊತೆಗೆ ಅವರು ಉತ್ತಮವಾಗಿ ಸರಾಗವಾಗಿ ಬಂದು ಸರತಿ ಸಾಲಿನಲ್ಲಿ ನಿಂತು ಅಲ್ಲಿ ದೇವರ ದರ್ಶನವನ್ನ ಮಾಡತಕ್ಕಂಥದ್ದು ಇರ್ಬೋದು, ಇದೆಲ್ಲದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಳ್ಳಾಗಿರ್ತಕ್ಕಂಥದ್ದು. ಜೊತೆಗೆ ಈ ಬಾರಿ ಹೆಚ್ಚಿನದಾಗಿ ಜನ ಆಗಮಿಸುವಂತಹ ಒಂದು ನಿರೀಕ್ಷೆ ಕೂಡ ಇರತಕ್ಕಂಥದ್ದು. ಯಾಕೆಂತಂದ್ರೆ ಸಂಜೆಯ ವೇಳೆಗೆ ಇಲ್ಲಿ ರುದ್ರ ಹೋಮ ಇರತಕ್ಕಂಥದ್ದು ಇರ್ಬೋದು, ಪೂರ್ಣಾಹುತಿ ಇರ್ಬೋದು, ಜೊತೆಗೆ ಗಂಗಾ ಪೂಜೆ ಏನ್ ವಾರಣಾಸಿಯ ಗಂಗಾರತಿಯ ಒಂದು ರೀತಿನಲ್ಲೇ ಇಲ್ಲಿ ಒಂದು ದೀಪಾರತಿ ಕೂಡ ಇರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇರತಕ್ಕಂಥದ್ದು. ಪ್ರಮುಖ ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.